ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇರ್ಬೋದು, ಆರೋಗ್ಯದಲ್ಲಿ ತೊಂದರೆಗಳಿರಬಹುದು. ಈ ಎಲ್ಲ ಒಂದು ಸಮಸ್ಯೆಗಳಿಂದ, ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಸಂಖ್ಯೆಗಳು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಡೌನ್ ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಆಗಿರ್ಬೋದು, ಪರಿಹಾರಗಳು, ಸಾಕಷ್ಟು ಸಮಸ್ಯೆಗಳಿಗೆ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಈ ಒಂದು ರೀತಿಯಾಗಿರುವಂಥ ಮನಸ್ಸು ಚಂಚಲ ಇರುತ್ತೆ, ಸ್ಥಿಮಿತದಲ್ಲಿರೋದಿಲ್ಲ, ಮೈಂಡ್ ಡಿಸ್ಟರ್ಬೆನ್ಸು. ಅದ್ರ ಜೊತೆಯಲ್ಲಿ ಅವ್ರಿಗೆ ಈ ತಾಯಿಯ ಒಂದು ಪ್ರೀತಿ ಸಿಗ್ತಾ ಇರೋದಿಲ್ಲ, ಮಾತೃಶಾಪಕ್ಕೆ ಒಳಗಾಗಿರ್ತಾರೆ. ಯಾಕಂದರೆ ಮಾತೃಶಾಪದ ಸಮಸ್ಯೆಗಳ ಬಗ್ಗೆ ನಮಗೆ ಸಂಚಿಕೆಗಳಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಇವತ್ತಿನ ಒಂದು ಪ್ರಶ್ನೆ, ಅವರು ಯಾವ ರೀತಿಯಾಗಿರುವಂಥ ಮಂತ್ರಗಳನ್ನ ಪಠನೆ ಮಾಡಬೇಕು, ಹೇಳ್ಕೊಳಕ್ಕೆ ಬರೋದಿಲ್ಲ, ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರುವಂಥದ್ದಾದರೆ ಯಾವ ಮಂತ್ರವನ್ನು ಕೇಳಿಸ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜಾತಕ ತೆಗೆದು ನೋಡಿದಾಗ ಆಮೇಲೆ ಇನ್ನೂ ಹೊರತುಪಡಿಸಿ ಅವರ ಪಡೆದುಕೊಂಡು ಬಂದ ಭಾಗ್ಯಗಳಲ್ಲೂ ಕೂಡ ಅದಿದ್ದದ್ದು. ಜಾತಕ ರೀತಿಯ ಅವಲೋಕನವನ್ನು ಮಾಡಿದರೆ ಬಹುಶಃ ತುಂಬ ಚಂಚಲ ಇದ್ದು, ನಾನು ಆ ಕೆಲಸ ಮಾಡಲೋ, ಈ ಕೆಲಸ ಮಾಡಲೋ, ಆಮೇಲೆ ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲವೂ ಅರ್ಧಂಬರ್ಧವೇ, ಯಾವುದು ಪರಿಪೂರ್ಣವಾಗೋದಿಲ್ಲ, ಯಾವುದು ಕೂಡ ನೀವು ಅಂದುಕೊಂಡ ಸಕ್ಸಸ್ಗೆ ತಲುಪಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ ಅಂತಂದಾಗ ಇಲ್ಲಿ ಮಾತೃನಿಂದನೇ ನಿಜ, ತಾಯಿ ಶಾಪ ನಿಜ. ಆದರೆ ಅದಕ್ಕಾಗಿ ಈ ಚಂದ್ರ ಮಹಾದಶೆ ಇದ್ದರೂ ಕೂಡ ಒದ್ದಾಟ ಮಾಡ್ತಿರ್ತಾರೆ. ಆ ಚಂದ್ರ ನೀಚನಾಗಿದ್ದಾಗ, ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾಗ ನಡೆಯುವಂಥದ್ದು ಬೇರೆ. ಆತನಿಗೆ ಅದೊಂದು ಗಜಕೇಶ್ವರಿ ಯೋಗ ಆತನಿಗೆ ಪಡೆದುಕೊಂಡು ಬಿಡ್ತಾನೆ. ಎಲ್ಲೋ ಒಂದು ಕಡೆ ಚಂದ್ರ ಮಹಾದಶೆಯಲ್ಲಿ ಗುರು ಬಂದು ಹೋಗ್ತಾನೆ, ಗುರು ಮಹಾದಶೆಯಲ್ಲಿ ಚಂದ್ರ ಬಂದು ಹೋಗ್ತಾನೆ. ಇದೆಲ್ಲ ಗಜಕೇಶ್ವರಿ ಯೋಗದ ಲಕ್ಷಣಗಳು. ಬಹುಶಃ ನಾವು ಮಾತಾಡ್ತಿರೋದು ಇವಾಗ ಈ ಒಂದು ಶಾಪವೋ ಅಥವಾ ಆತ ತುಂಬ ಚಂಚಲ ಆಗಿದ್ದು ಚಂದ್ರನ ಅಷ್ಟೋತ್ತರ ನೀವು ಪಡಿಸ್ತಾ ಬರಬೇಕು. ಯಾರಿಗೆ ನಿಮಗೆ ಉಚ್ಚ ಸ್ಥಾನದಲ್ಲಿ ಇದ್ದರೂ ಕೂಡ, ಚಂದ್ರ ಭುಕ್ತಿ ನಡೀತಾ ಇದ್ದರೂ ಕೂಡ, ಅಥವಾ ಆ ಚಂದ್ರ ನೀಚನಾಗಿದ್ದು ತುಂಬ ಕೆಟ್ಟ ಕಾಲ ನಮಗೆ ಅಂತಕ್ಕಂಥ ಇದ್ದರೂ ಕೂಡ ಮನಸ್ಸು ಪ್ರಫುಲ್ಲವಾಗಿರಬೇಕು. ನಿಮಗೆ ಮನಸ್ಸು ಮಹಾದೇವ. ನಿಮ್ಮ ಮನಸ್ಸು ಮೊದಲು ಮಹಾದೇವನಾಗಬೇಕಾದರೆ, ಆ ಮಹಾದೇವನ ಮೇಲೆ ಚಂದ್ರ ಕಂಗೊಳಿಸಬೇಕಾದರೆ ಚಂದ್ರನ ಅಷ್ಟೋತ್ತರವನ್ನು ಪ್ರೀತಿಯ ಬಂಧುಗಳು ಹೇಳಬೇಕು. ಅಥವಾ ಚಂದ್ರನ ಅಷ್ಟೋತ್ತರ ನಮಗೆ ಬರೋದಿಲ್ಲ, ಚಂದ್ರನ ಅಷ್ಟೋತ್ತರಕ್ಕಿಂತಲೂ 10 ಪಟ್ಟು ಒಂದು ಶಕ್ತಿ ಇದೆ ಅಂತಂದಾಗ, ಈಗ ಒಂದೊಂದು ನೋಟಿಗೆ, ಎಲ್ಲ ನೋಟುಗಳೇ, ಆದರೆ ಆ ಸಂಖ್ಯೆಗಳಿರ್ತಕ್ಕಂಥ ನೋಟುಗಳಿಗೆ, ಒಂದೊಂದು ನೋಟಿಗೆ ಒಂದೊಂದು ಶಕ್ತಿ ಇದೆಯಲ್ಲ, ಹಾಗೆ ಅಷ್ಟೋತ್ತರಕ್ಕೆ ಒಂದು ಶಕ್ತಿ ಇದ್ದರೆ ಚಂದ್ರ ಕವಚಕ್ಕೆ ಮತ್ತೊಂದು ಶಕ್ತಿ ಇದೆ, ಇನ್ನೊಂದು ಶಕ್ತಿ ಇದೆ, ಅದ್ವಿತೀಯವಾಗಿರ್ತಕ್ಕಂತಹ ಭಂಡಾರ ಅಲ್ಲಿದೆ. ಅಂತಹ ಚಂದ್ರ ಕವಚವನ್ನು ನೀವು ಹೇಳುವಂಥದ್ದು, ಚಂದ್ರನಿಗೆ ಸಂಬಂಧಪಟ್ಟ ಕವಚವನ್ನು ನೀವು ಕೇಳೋದ್ರಿಂದಲೂ ಕೂಡ ಅಂತಹ ಚಾಂಚಲ್ಯವನ್ನು ಹೋಗಲಾಡಿಸ್ಕೊಳ್ತಾ ಕಾನ್ಸಂಟ್ರೇಷನ್, ಸಕ್ಸಸ್, ನಾವು ಬ್ರಾಹ್ಮಿ ಲಗ್ನದಲ್ಲಿ ಕೇಳ್ತೀವಿ ಅಥವಾ ಬ್ರಾಹ್ಮಿ ಲಗ್ನದಲ್ಲಿ ನಾವು ಹೇಳ್ತೀವಿ ಅನ್ನೋದು. ಜೊತೆಗೆ ರಾತ್ರಿ ಸಂದರ್ಭದಲ್ಲೂ ಕೂಡ ಇದು ನಾವು ಹೇಳಿಕೊಳ್ತೀನಿ ಅಂತಂದರೆ ಚಂದ್ರ ರಾತ್ರಿ ಕಂಗೊಳಿಸ್ತಾನಲ್ಲ, ಅದಕ್ಕಾಗಿ ಅವನನ್ನು ನೀವು ಪ್ರೀತಿಯಿಂದ ಮಾತನಾಡಿಸ್ತಕ್ಕಂಥದ್ದಿದು. ಪ್ರೀತಿಯಿಂದ, ಅವನ ಸಹಾನುಭೂತಿಯಿಂದ ಅವನ ಜೊತೆಗೆ ಸಾಮೀಪ್ಯತೆಯನ್ನು ಹೊಂದಿಕೊಳ್ಳುತ್ತಾ ಇದ್ದೀರಿ. ಯಾರಾದರೂ ದೊಡ್ಡವರ ಹತ್ರ ಹೋಗಬೇಕಾದ್ರೆ ನೀವು ಹೇಗೆ ಹೋಗ್ತೀರಿ, ಯಾವ ರೀತಿ ಅವ್ರ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ಚೆನ್ನಾಗಿ ಟ್ರೈ ಮಾಡ್ತೀರಿ ನೀವು. ಹಾಗೆಯೇ ನೀವು ಅಂತಹ ಭಗವಂತನ ಜೊತೆ ಹೊಂದಿಕೊಳ್ಳಲಿಕ್ಕೆ ಯಾವ ಗ್ರಹ ನಮಗೆ ವೀಕ್ ಇದೆಯೋ, ಯಾವ ಗ್ರಹದಿಂದ ನಾವು ಬಾಧೆಗೆ ಒಳಗಾಗಿದ್ದೀವೋ, ತೊಂದರೆಗೆ ಒಳಗಾಗಿದ್ದೀವೋ, ಅವನ ಕೃಪಾ ಕಟಾಕ್ಷಿನ ಒಳಗಾಗಬೇಕು ಅಂತಂದರೆ ಈಗ ಚಂದ್ರನ ಮಹತ್ತರವಾಗಿರತಕ್ಕಂತಹ ಕೃಪೆಗೆ ನಾವು ಒಳಗಾಗೋಣ ಅಂತಂದರೆ ಆ ಕವಚವನ್ನು ಇದೀಗ ನಾವು ಕೇಳೋಣ. ಅಸ್ಯ ಶ್ರೀ ಚಂದ್ರ ಕವಚಸ್ಯ ಗೌತಮ ಋಷಿ ಅನುಷ್ಠುಪ್ ಛಂದಃ ಶ್ರೀ ಚಂದ್ರೋ ದೇವತಾ ಚಂದ್ರ ಪ್ರೀತ್ಯರ್ಥೆ ಜಪೆ ವಿನಿಯೋಗಃ ಧ್ಯಾನಂ ಸಮಂ ಚತುರ್ಭುಜಂ ವಂದೇ ಕೇಯೂರಮುಕುಟೋಜ್ವಲಂ
ವಾಸುದೇವಸ್ಯ ನಯನಂ ಶಂಕರಸ್ಯ ಚ ಭೂಷಣಂ ಏವಂ ಧ್ಯಾತ್ವಾ ಜಪೇತ್ ನಿತ್ಯಂ ಶಶಿನಃ ಕವಚಂ ಶುಭಂ ಶಶಿ ಪಾತು ಶಿರೋದೇಶಂ ಬಾಲಂ ಪಾತು ಕಲಾನಿಧಿಃ ಚಕ್ಷುಷಿ ಚಂದ್ರಮಾಃ ಪಾತು ಶ್ರುತಿ ಪಾತು ನಿಶಾಪತಿಃ ಪ್ರಾಣಂ ಕ್ಷಪಕರಃ ಪಾತು ಮುಖಂ ಕುಮುದಬಾಂಧವಃ ಪಾತು ಕಂಠಂಚ ಮೇ ಸೋಮಸ್ಕಂದೇ ಜೈವಾತೃಕಸ್ತಥಾ ಕರೌ ಸುಧಾಕರಃ ಪಾತು ವಕ್ಷ ಪಾತು ನಿಶಾಕರಃ ಹೃದಯಂ ಪಾತು ಮೇ ಚಂದ್ರೋ ನಾಭಿಂ ಶಂಕರಭೂಷಣಃ ಮಧ್ಯಂ ಪಾತು ಸುರಶ್ರೇಷ್ಠಂ ಕಟಿಂ ಪಾತು ಸುಧಾಕರಃ ಓರು ತಾರಾಪತಿ ಪಾತು ಮೃಗಾಂಕೋ ಜಾನುನಿ ಸದಾ ಅಬ್ಧಿಜಃ ಪಾತು ಮೇ ಜಂಘೆ ಪಾತು ಪಾದೌ ವಿದುಃ ಸದಾ ಸರ್ವಾಣ್ಯಾನ್ಯಾನಿ ಚಾಂಗಾನಿ ಪಾತು ಚಂದ್ರೋಖಿಲಂ ವಪುಃ ಫಲಶ್ರುತಿಃ ಏತತ್ತಿ ಕವಚಂ ದಿವ್ಯಂ ಭುಕ್ತಿಮುಕ್ತಿಪ್ರದಾಯಕಂ ಯೇಃ ಪಠೇತ್ ಶೃಣ್ವಾದ್ವಪಿ ಸರ್ವತ್ರ ವಿಜಯೀ ಭವೇತ್ ಸರ್ವತ್ರ ವಿಜಯೀ ಭವೇತ್ ದದಿಶಂಕತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸಮಂ ಶಂಭೋರ್ಮುಕುಟಭೂಷಣಂ ಆತ್ರೇಯಸಾಯ ವಿದ್ಮಹೇ ರೋಹಿಣೀಶಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ನೀವಿದಕ್ಕೆ ಕೇಳಿಸ್ಕೊಳ್ತಾ ಆ ಚಂದ್ರನ ಬಿಂಬವನ್ನು ನೋಡ್ತಾ ಇರತಕ್ಕಂತಹದ್ದು ನಾನು ಹೇಳುವಾಗ ಆ ಚಂದ್ರ ಆ ಶಂಕರನ ತಲೆ ಮೇಲಿರ್ತಕ್ಕಂತಹ ಚಂದ್ರನನ್ನು ಕೂಡ ನೋಡೋ ಮುಖಾಂತರ ಕೇಳಿಸ್ಕೊಳ್ತೀವಲ್ಲ. ಈಗ ನಮ್ಮ ದೇಹದ ಅಂಗಾಂಗಗಳೆಲ್ಲದಕ್ಕೂ ಕೂಡ ಊಟ ಕೊಡಬೇಕಾದ್ರೆ ನಾವೆಲ್ಲಿ ಕೊಡಬೇಕು? ಬಾಯಿಗೆ ಆಹಾರ ಕೊಡಬೇಕು. ನನಗೆ ಕೊಟ್ಟಿಲ್ಲ ಅಂತ ಕೈ ಕೋಪ ಮಾಡಿಕೊಳ್ಳುತ್ತಾ? ನನಗೆ ಕೊಟ್ಟಿಲ್ಲ ಅಂತ ಕಿವಿ ಕೋಪ ಮಾಡಿಕೊಳ್ಳುತ್ತಾ? ಇಲ್ಲ. ಹಾಗೆಯೇ ನೀವು ಅವನನ್ನು ನೋಡ್ತಾ ಇದನ್ನು ಕೇಳಿಸ್ಕೊಳ್ತೀನಿ ಅಂತಂದರೆ ಅವನಿಗೆ ತಲುಪಿದ ಹಾಗೆ ಸಂಪೂರ್ಣವಾಗಿ ನೀವು ಹೇಳೋದಾಗಿರ್ಬೋದು, ಕೇಳಿಸ್ಕೊಳ್ಳೋದಾಗಿರ್ಬೋದು. ಅಂತಹ ಚಾಂಚಲ್ಯದಿಂದ ಹೊರಗೆ ಬರ್ತಾ ನಿಮ್ಮದಾಗಿರ್ತಕ್ಕಂತಹ ಕೆಲಸದಲ್ಲಿ ಶೀಘ್ರಗತಿಯ ಲಾಭದ ಫಲವನ್ನು ಕಾಣಲಿಕ್ಕೆ ಮತ್ತು ತುಷ್ಟಿ ಪುಷ್ಟಿ ಶಾಂತಿಯನ್ನು ಒಂದು ರೀತಿ ಸಮಗ್ರವಾಗಿರ್ತಕ್ಕಂತಹ ಸವಾಲುಗಳಿಗೆ ನೀವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಹೇಗೆ ಅಂತಂದರೆ ಅಂತಹ ಅಭ್ಯುದಯವನ್ನೇ ಕೊಡ್ತಾನೆ ಚಂದ್ರದೇವ. ಏನೇನು ಮಾಡಬೇಕು ಅಂತಿರ್ತಾರೆ ಅದರಲ್ಲಿ ಪ್ರಗತಿಯ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತಾನೆ. ಚಂಚಲ ಒಂದು ಎಳೆದಿದ್ದರೆ ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಒಂದು ಆಭರಣವಾಗಿ ತೊಡಗೆಯಾಗಿ ನಿಮಗೆ ಕೊಡುತ್ತಾನೆ. ಈ ಅಕ್ಷಯ ತೃತೀಯ ದಿವಸ ಆತ ಏನು ಪಟ್ಟಾಭಿಷಿಕ್ತನಾಗ್ತಾನೆ ಚಂದ್ರದೇವ. ಅಂತಹ ಚಂದ್ರನಿಗೆ ಈ ಮಹಾಲಕ್ಷ್ಮಿ ಆತನಿಗೆ ಒಂದು ಆಭರಣವನ್ನು ಕೊಡುತ್ತಾಳೆ. ಆ ಆಭರಣ ಕೊಡಬೇಕಾದ್ರೆ ಇವೆಲ್ಲವೂ ಕೂಡ ಕವಚ ಅಲ್ಲಿ ಏರ್ಪಾಟಾಗಿರುತ್ತೆ. ಅಂತಹ ಕವಚ ಹೇಳಬೇಕಾದ್ರೆ ಈ 33 ಕೋಟಿ ದೇವತ 33 ಕೋಟಿ ದೇವರು ತೃಪ್ತಿಯ ಆ ಒಂದು ಪುಷ್ಪ ಮಳೆಗಿದ್ದಾರೆ. ಅಂತಹ ಕವಚವನ್ನು ನೀವು ಕೇಳಿಸ್ಕೊಳ್ತೀರ ಅಂತಂದರೆ ಚಂದ್ರನ ಪ್ರೀತಿಗೆ ಒಳಗಾಗ್ತೀರಿ. ನಿಮಗೆ ಬೇಕಾಗಿರತಕ್ಕಂಥ ಇಹಲೋಕದ ಭೋಗಭಾಗ್ಯವನ್ನು ತಾವು ಪಡ್ಕೊಳ್ತೀರಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಮನಸ್ಸು ಚಂಚಲವಾಗಿದೆ ಅಥವಾ ಎಲ್ಲ ಕೆಲಸಗಳು ಅರ್ಧಂಬರ್ಧದಲ್ಲಿ ನಿಂತ್ಕೊಳ್ತಾ ಇದೆ, ಒಂದು ರೀತಿಯಾಗಿರುವಂಥ ಮಾತೃಶಾಪಕ್ಕೆ ಒಳಗಾಗಿದ್ದಾರೆ ಅಂತಂದರೆ ಈ ಚಂದ್ರ ಕವಚವನ್ನು ನಾವು ಯಾವ ರೀತಿ ಕೇಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಪಠನೆ ಮಾಡೋಕ್ಕೆ ಬರಲ್ಲ ಅನ್ನೋರು ಖಂಡಿತವಾಗ್ಲೂ ಕೇಳಿಸ್ಕೊಳ್ಳೋದ್ರಿಂದ ಫಲ ಸಿಗುತ್ತೆ. ಜೊತೆಗೆ ನಮಗೆ ಚಂದ್ರ ಭುಕ್ತಿ ಅಥವಾ ಮಹಾದಶೆ ನಡೀತಾ ಇರ್ಬೋದು, ಅವರು ಕೂಡ ಇದನ್ನು ಕೇಳಿಸ್ಕೊಳ್ಬೇಕಾಗತ್ತೆ ಅಥವಾ ಪಠನೆ ಮಾಡಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.